ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಅತ್ಯಂತ ಗಂಭೀರ ಮತ್ತು ಆಧ್ಯಾತ್ಮಿಕಮಯವಾದ ವಿಷಯದ ಕುರಿತು ಮಾತನಾಡಲಿದ್ದೇವೆ. ವಿಶೇಷವಾಗಿ ಕುಂಭರಾಶಿಯಲ್ಲಿ ಜನ್ಮದಿಂದ ಬಂದವರ ಜೀವನದಲ್ಲಿ ಈಗ ಒಂದು ಅದ್ಭುತ ಕಾಣದಿರುವ ಪರಿವರ್ತನೆ ಮೌನವಾಗಿ ಆರಂಭವಾಗಿದೆ. ಕುಂಭರಾಶಿಯವರೇ, ನೀವು ಈಗಲೇ ಎಚ್ಚರಿಕೆಯಿಂದ ಗಮನ ಹರಿಸಬೇಕಾದ ಸಮಯ ಬಂದಿದೆ. ಏಕೆಂದರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಮಹೋನ್ನತ ದೈವಶಕ್ತಿ ನಿಮ್ಮ ಮನೆ ಬಾಗಿಲನ್ನ ದಾಟಿ ಒಳಗೆ ಕಾಲಿಟ್ಟಿದೆ. ಇದು ಅತಿರಂಜಿತ ಮಾತಲ್ಲ, ನಿಜ. ಆದರೆ ವಿಷಾದಕರ ಸಂಗತಿ ಏನೆಂದರೆ, ನಿಮ್ಮ ಅತಿಯಾಗಿ ವ್ಯಸ್ತವಾದ ಬದುಕಿನಲ್ಲಿ ರವಾನೆಯ ಮಧ್ಯೆ ಈ ದಿವ್ಯ ಚೈತನ್ಯವು ನಿಮ್ಮ ಸುತ್ತಲೂ ತಿರುಗಾಡ್ತಾ ಇದ್ರೂ ಕೂಡ ನೀವು ಅದನ್ನು ಗಮನಿಸದೆ ಹಾಗೆ ಬಿಟ್ಟಿದ್ದೀರಾ. ಮನೆಯಲ್ಲಿ ನಿಶ್ಶಬ್ದವಾಗಿ ಪ್ರವೇಶಿಸಿದ ಆ ಶಕ್ತಿ ಮತ್ತೆ ಮೌನವಾಗಿಯೇ ಹೊರಟು ಹೋಗುವ ಅಪಾಯ ಎದುರಾಗಿದೆ. ದೇವರ ಸಚ್ ಎ ಚಾನ್ಸ್ ಒನ್ಸ್ ಲಾಸ್ಟ್ ನೆವರ್ ರಿಟರ್ನ್ಸ್. ಆ ಶಕ್ತಿ ಒಮ್ಮೆ ಮನೆಯನ್ನು ಬಿಟ್ಟು ಹೊರಟೋದ್ರೆ ಅದನ್ನು ಮತ್ತೆ ಮರುಪಡೆಯುವುದು ಅಸಾಧ್ಯವಾಗುತ್ತೆ. ಈ ಕಾರಣಕ್ಕೆ ನೀವು ಈಗಲೇ ದೃಢವಾದ ಜಾಗರೂಕತೆಯನ್ನು ವಹಿಸಬೇಕು. ಇಲ್ಲದಿದ್ರೆ ಆಗುವ ಪರಿಣಾಮಗಳು ತುಂಬಾ ತೀವ್ರವಾಗಿರುತ್ತೆ. ಅಕಾಲಿಕ ದಾರಿದ್ರ್ಯ, ಅಸಾಧ್ಯ ಅನಾಹುತಗಳು, ನಿರಂತರ ವಿಫಲತೆ ಇವೆಲ್ಲವೂ ಕ್ರಮೇಣ ನಿಮ್ಮ ಜೀವನವನ್ನ ಕತ್ತಲೆಯ ಕಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ನಿಮ್ಮ ಮನಸ್ಸಿನಲ್ಲಿ ಈಗಲೂ ಒಂದು ಪ್ರಶ್ನೆ ಉಂಟಾಗಬಹುದು, ಈ ಅದ್ಭುತ ಶಕ್ತಿ ಅಂದ್ರೇನು? ಅದಕ್ಕಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ, ಗಾಬರಿಯಾಗೋದು ಬೇಕಾಗಿಲ್ಲ. ಆ ದೈವಶಕ್ತಿ ಈಗಾಗಲೇ ನಿಮ್ಮ ಹತ್ತಿರನೇ ಇದೆ. ಗಾಳಿಯ ಸ್ಪರ್ಶದಲ್ಲಿ, ಬೆಳಕಿನ ಚಿಂಚಣಿಯಲ್ಲಿ, ಮನೆಯೊಳಗಿನ ಸೂಕ್ಷ್ಮ ಶಬ್ದಗಳಲ್ಲಿ ತನ್ನ ಅಸ್ತಿತ್ವದ ಸುಳಿವುಗಳನ್ನು ಮೃದುವಾಗಿ ನೀಡ್ತಲೇ ಬಂದಿದೆ. ನೀವು ಈ ವಿಡಿಯೋವನ್ನ ಒಬ್ಬರೇ ಶಾಂತವಾದ ವಾತಾವರಣದಲ್ಲಿ ನೋಡುವುದು ಉತ್ತಮ. ಏಕೆಂದರೆ ಈ ವಿಷಯಗಳು ಸೂಕ್ಷ್ಮ, ಆಧ್ಯಾತ್ಮಿಕ ಮತ್ತು ಅಂತರಂಗದಿಂದ ಅರಿಯಬೇಕಾದವು. ಈಗ ದೇವತೆಯ ಕಟಾಕ್ಷ ನಮ್ಮ ಮೇಲೆ ಹರಿದಿದೆಯೇ ಅಥವಾ ಇಲ್ವೇ ಎನ್ನುವುದನ್ನು ಹೇಗೆ ತಿಳಿಯಬಹುದು ಎಂಬುದು ನಿಮಗೆ ಪ್ರಶ್ನೆ ಆಗಿರಬಹುದು. ಅದಕ್ಕೆ ಕೆಲವು ಸ್ಪಷ್ಟವಾದ ಸೂಚನೆಗಳು ನಿಮ್ಮ ಬದುಕಿನಲ್ಲಿ ಈಗಾಗಲೇ ಕಾಣಿಸಿಕೊಳ್ಳುತ್ತೆ. ಆದರೆ ನಮ್ಮ ವೇಗಭರಿತ ಬದುಕಿನಲ್ಲಿ ನಾವು ಆ ಸಂಕೇತಗಳನ್ನೇ ಕಾಣದೆ ಮುಂದೆ ಸರಿದಿಟ್ಬಿಡ್ತೇವೆ. ದೇವರು ಕಳುಹಿಸುವ ದೈವ ಚಿಹ್ನೆಗಳನ್ನು ನಾವು ಅವಲೋಕಿಸುವುದು ನಮ್ಮ ದೊಡ್ಡ ದೌರ್ಭಾಗ್ಯ. ನಾವು ನಮ್ಮ ಬ್ಯುಸಿ ಲೈಫಲ್ಲಿ ನಾವು ಏನು ನೋಡೋದೇ ಇಲ್ಲ. ಈ ಸಂಕೇತಗಳನ್ನು ಅನುಮಾನ ಈಡಾಗದೆ ಗಮನಿಸಿ ಅರ್ಥ ಮಾಡಿಕೊಂಡಿದ್ದಾದರೆ ನಿಮ್ಮ ಬದುಕು ಸಂಪೂರ್ಣವಾಗಿ ಬದಲಾಗುತ್ತೆ. ಇಲ್ವಾದರೆ ನಮ್ಮ ಕಡೆಗೆ ಬಂದ ಭಾಗ್ಯ ಸ್ವಲ್ಪವೂ ಮಾತಿಲ್ಲದೆ ಹೇಗೆ ಬತ್ತೋ ಹಾಗೆ ಹೊರಟೋಗ್ಬಿಡುತ್ತೆ. ಆಗ ಇಷ್ಟು ದಿನಗಳಿಂದ ಅದೃಷ್ಟ ನಮ್ಮ ಬಾಗಿಲಿಗೆ ಬಂದಿದ್ರು ಕೂಡ ನಾವು ಅದನ್ನು ಕಂಡುಕೊಳ್ಳಿಲ್ಲ ಅಂತ ನೋವು ಮಾತ್ರ ಉಳಿದು ಬಿಡುತ್ತೆ. ಈಗ ಕುಂಭರಾಶಿಯವರು ಪಡೆಯಬೇಕಾದ ಎಚ್ಚರಿಕೆ ಯಾವ್ಯಾವು, ಆ ದೈವಶಕ್ತಿಯ ಪ್ರವೇಶ ಸೂಚನೆಗಳು ಯಾವ್ಯಾವು, ಪ್ರತಿಯೊಂದು ಸೂಚನೆಯನ್ನ ತುಂಬಾ ವಿಸ್ತಾರವಾಗಿ ತಿಳಿಯಬಯಸ್ತೇನೆ. ಆದ್ರಿಂದ ಯಾವುದೇ ಸಾಲವನ್ನ ಬಿಡದೆ ಅಂತ್ಯದವರೆಗೆ ನೀವು ನೋಡಿ. ಮೊದಲ ಸೂಚನೆ ಏನು ಅಂತಂದ್ರೆ, ಕೆಲವು ದಿನಗಳಲ್ಲಿ ನೀವು ಪೂಜೆ ಮಾಡುವಾಗ ನಿಮ್ಮ ಕಣ್ಣುಗಳಿಗೆ ಅರ್ಥವಿಲ್ಲದಂತೆ ನೀರು ಬರುತ್ತೆ. ಇದೇನು ಸಾಮಾನ್ಯ ಅಳು ಅಂತ ಅಲ್ವೇ ಅಲ್ಲ, ಇದು ಒಳಗಿಂದ ಏಳುವ ಭಾವನಾತ್ಮಕ ಶುದ್ಧೀಕರಣ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ಒಂದೆಡೆ ಭಾರಿಯಾಗದಂತೆ ತೋರುತ್ತೆ, ಆದರೆ ಮತ್ತೊಂದೆಡೆ ಹಗರವಾಗುತ್ತೆ. ಇದು ದೈವ ಕಟಾಕ್ಷದ ಪರಮ ಗಾಢ ಸಂಕೇತ. ಕಣ್ಣಿನಿಂದ ಬರುವುದು ದುಃಖವಲ್ಲ, ಪಾಪಕ್ಷಯದ ಚಿಹ್ನೆ. ಮುಂದಿನ ಸೂಚನೆ, ನೀವು ಒಬ್ಬರೇ ಮನೆಯಲ್ಲಿ ಇದ್ದಾಗಲೂ ಕೂಡ ಯಾರೋ ನಿಮ್ಮ ಹಿಂದೆ ನಿಂತು ನೋಡ್ತಿರುವಂತೆ ಅನಿಸ್ತಾ ಇರುತ್ತೆ. ಯಾರೂ ಇಲ್ದಿದ್ರೂ ಕೂಡ ಯಾರಾದರೂ ನನ್ನನ್ನು ಕಾಪಾಡ್ತಾ ಇದ್ದಾರೆ ಎನ್ನುವ ಅನುಭವ ನಿಮಗೆ ಆಗಿರುತ್ತೆ. ಸಣ್ಣ ಗಾಳಿ ನಿಮ್ಮ ಬೆನ್ನು ತಟ್ಟಿದಂತೆ ಭಾಸವಾಗುತ್ತೆ. ಇದು ನಿಮ್ಮ ಮೇಲೆ ಇರುವ ದೇವಿಯ ಆರಕ್ಷಕ ಶಕ್ತಿ. ಮೂರನೇ ಸಂಕೇತ, ಮಿನುಗುರಿಗಳು. ಇವು ಸಾಮಾನ್ಯ ಕೀಟಗಳು ಅಲ್ವೆಂದು ಪುರಾಣಗಳು ಹೇಳುತ್ತೆ. ಇವು ದೇವಿಯ ಸೇವಕಗಳು. ನಿಮ್ಮ ಮನೆ ಸುತ್ತ ಮಿನುಗುರಿಗಳು ಹಾರಾಟ ಹೆಚ್ಚಾಗಿದ್ರೆ, ವಿಶೇಷವಾಗಿ ನಿಮ್ಮ ಸುತ್ತ ಬರ್ತಾ ಇದ್ರೆ, ಅದು ದೈವ ಚೇತನ ಸನ್ನಿಧಿಯ ನಿಶ್ಚಿತ ಸೂಚನೆ. ನಾಲ್ಕನೇ ಸಂಕೇತ, ಪ್ರತಿದಿನ ರಾತ್ರಿ ನಿದ್ದೆಯಲ್ಲಿ ತೂಕಡಿಸೇ ಇದ್ರೂ ಕೂಡ ಬೆಳಗಿನ 3:15 5 ನಡುವೆ ಏಕಾಏಕಿ ಕಣ್ಣು ತೆರೆಯುತ್ತೆ. ಇದೊಂದು ಸಾಮಾನ್ಯ ಅಲ್ವೇ ಅಲ್ಲ, ಇದು ಬ್ರಹ್ಮ ಮುಹೂರ್ತದ ದೈವ ಸಂಪರ್ಕ. ಈ ಜಗತ್ತಿನ ರಹಸ್ಯ ಶಕ್ತಿ ನಿಮ್ಮ ಮನಸ್ಸನ್ನು ಸ್ಪರ್ಶಿಸುವ ಕ್ಷಣ. ಇಂತಹ ಸೂಚನೆ ಬಂದ್ರೆ ಇದು ಸಣ್ಣ ವಿಷಯ ಅಲ್ಲ, ಇದು ನಿಮ್ಮ ಮನೆಯೊಳಗೆ ದೈವ ಚೈತನ್ಯ ಪ್ರವೇಶ ಮಾಡಿರುವ ಒಂದು ನೇರ ಸಂಕೇತ. ಕುಂಭರಾಶಿಯವರ ಸ್ವಭಾವವೇ ಸಹಾನುಭೂತಿ, ಮಾನವೀಯತೆ, ನಿರ್ಮಲ ಹೃದಯ. ಬಾಲ್ಯದಿಂದಲೂ ಪರೀಕ್ಷೆಗಳು, ತೊಂದರೆಗಳು, ಎಷ್ಟೋ ಹೊರೆಗಳನ್ನು ಇವರು ಅನುಭವಿಸಿದ್ದಾರೆ. ಆದರೂ ಧೈರ್ಯ ಕಳೆದುಕೊಳ್ಳದೆ ಮತ್ತೆ ಮತ್ತೆ ನಿಂತ್ಕೊಳ್ಳುವ ಶಕ್ತಿ ಇವರಲ್ಲಿದೆ. ಇವರ ಹೃದಯ ಬೆಣ್ಣೆಯಂತೆ ಮೃದು, ಯಾರಿಗೂ ನೋವಾಗ್ಲಿ ಅನ್ನೋದು ಇಲ್ಲೇ ಇಲ್ಲ. ಬೇರೆಯವರ ಕಷ್ಟಗಳನ್ನು, ನೋವುಗಳನ್ನು ಕಂಡು ಮನಸ್ಸು ಕರಗುತ್ತೆ. ನಂಬಿಕೆ
ಇವರಿಗೆ ಅತ್ಯಂತ ಮುಖ್ಯ. ಒಮ್ಮೆ ಯಾರನ್ನು ಹೃದಯಪೂರ್ವಕವಾಗಿ ನಂಬಿದರೆ ಅವರಿಗೆ ತಮ್ಮ ಪ್ರಾಣವನ್ನು ಕೊಡುವ ಮಟ್ಟಿಗೆ ಹೃದಯವನ್ನು ಕೊಡ್ತಾರೆ. ಆದರೆ ದ್ರೋಹ ಮಾಡಿದರೆ ಅವರನ್ನು ದೂರ ಇಡ್ತಾರೆ. ಇವರ ಬದುಕಿನಲ್ಲಿ ಶನಿಯ ಪ್ರಭಾವ ಹೆಚ್ಚು. ಅದಕ್ಕಾಗಿಯೇ ಪರಿಶ್ರಮಿಸಿದ್ರು ಕೂಡ ವಿಳಂಬ, ತಡ ಇವು ಸಹಜ ಆಗಿರುತ್ತೆ. ಆದರೂ ಅದರಿಂದ ಹಿಂದೆ ಸರಿಯೋದಿಲ್ಲ. ಇವರು ಹಣದ ವಿಷಯದಲ್ಲಿ ನಿಷ್ಠಾವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಅಕ್ರಮ ಆದಾಯ ಇವರು ಮಾಡಲ್ಲ. ಇವರ ಸಂಗಾತಿಯಾಗಿರುವವರು ಇವರ ಅತ್ಯಂತ ಭಾಗ್ಯಶಾಲಿಗಳು. ಏಕೆಂದರೆ ಇವರು ಮನಸ್ಸಿನಿಂದ ಪ್ರೀತಿಸುವವರು, ವಿಶ್ವಾಸದಿಂದ ಕಾಪಾಡ್ತಾರೆ. ಜೀವನವನ್ನೇ ಬದಲಿಸುವ ಶಕ್ತಿ ಇವರಲ್ಲಿದೆ. ಇನ್ನು ಕಷ್ಟದ ಹೊತ್ತಲ್ಲಿ ಇವರು ನಮ್ಮ ನೋವನ್ನು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಎನ್ನುವ ಒಂದು ಅನುಭವವನ್ನು ಬೇಸರ ಮಾಡ್ಕೊಳ್ತಾರೆ. ಕೆಲವೊಮ್ಮೆ ದೇವರ ಮೇಲೆ ನಂಬಿಕೆ ಕೂಡ ಕಡಿಮೆ ಆಗುತ್ತೆ. ನಾನು ಏನು ತಪ್ಪು ಮಾಡಿದೆ ಅಂತ ಅನ್ಕೊಂತಾರೆ. ಆದರೆ ವಾಸ್ತವದಲ್ಲಿ ಅವರ ಪ್ರತಿಯೊಂದು ಹೆಜ್ಜೆಯನ್ನು ಕಾಪಾಡುತ್ತಾ ಇರುವ ಈ ದೇವಿ ನಿಮ್ಮ ಮನೆಯಲ್ಲೇ ನಿಮ್ಮ ಹಿಂದೆ ನಿಂತು ನಿಮ್ಮನ್ನು ಕಾಪಾಡ್ತಾನೇ ಬಂದಿದ್ದಾರೆ. ನಿಮ್ಮ ಸಹನೆ, ನಿಮ್ಮ ಮನುಷ್ಯತ್ವ, ನಿಮ್ಮ ನಿಷ್ಠೆ ಇವೆಲ್ಲವೂ ಕೂಡ ನೋಡಿ ತಾಯಿ ದುರ್ಗಾ ಮಾತೆ ನಮಗೆಂದೇ ಬಂದು ಒಂದು ದಿವ್ಯ ರಕ್ಷಣೆ ಕವಚವನ್ನು ನಿಮಗೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಇತ್ತೀಚೆಗೆ ನಿಮ್ಮ ಮನಸ್ಸು ಸ್ವಲ್ಪ ಶಾಂತವಾಗಿರುತ್ತೆ. ಕೆಲಸಗಳಲ್ಲಿ ನಿಧಾನವಾದರೂ ಕೂಡ ಪ್ರಗತಿ ಅನ್ನೋದು ಕಾಣಿಸಿಕೊಳ್ಳುತ್ತೆ. ಏನು ಮಾಡಿದ್ರೂ ಒಂದಿಷ್ಟು ಸುಲಭವಾಗುತ್ತಿರುವ ಭಾವ ಆಗುತ್ತೆ. ಇವೆಲ್ಲವೂ ದೇವಿಯ ಅನುಗ್ರಹ. ಈಗ ನೀವು ಮಾಡಬೇಕಾದದ್ದೇನು? ದೇವಿಯನ್ನು ಗುರುತಿಸಿ ಆ ದೈವ ಶಕ್ತಿಗೆ ಧನ್ಯವಾದ ಸಲ್ಲಿಸಿ ದುರ್ಗಾದೇವಿಯನ್ನು ನಿಷ್ಠೆಯಿಂದ ಆರಾಧನೆ ಮಾಡಬೇಕು. ಓಂ ಧೂಂ ದುರ್ಗಾಯ ನಮಃ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದ್ರಿಂದ ತಾಯಿ ನಿಮ್ಮ ಸುತ್ತ ರಕ್ಷಣಾ ವಲಯವನ್ನು ನಿರ್ಮಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ದೊಡ್ಡ ಶುಭ ಸಮಯ ಆರಂಭವಾಗುತ್ತೆ. ನೀವು ಎದುರಿಸಿದ ಕಷ್ಟಗಳು ಇಲ್ಲಿಗೆ ಅಂತ್ಯವಾಗುತ್ತೆ. ಈಗ ಸುಖ, ಶಾಂತಿ, ಪ್ರಗತಿಯ ಬಾಗಿಲು ತೆರೆಯುತ್ತೆ. ಇದೆಲ್ಲಕ್ಕೆ ಆರಂಭಿಕ ಸೂಚನೆಗಳನ್ನು ದೇವತೆಯೇ ನಿಮಗೆ ಕಳಿಸಿಕೊಡ್ತಾ ಇದ್ದಾರೆ. ಈ ಸೂಚನೆಯನ್ನು ಸರಿಯಾಗಿ ಅರಿತುಕೊಂಡ್ರೆ ನಿಮ್ಮ ಜೀವನದ ಗತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸೂಚನೆ ಸಿಕ್ಕಿದೆಯಾ? ಸಿಕ್ಕಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಆಮೇಲೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಎಲ್ಲ ಕುಂಭರಾಶಿಯವರಿಗೂ ರೀಚ್ ಆಗುತ್ತೆ. ಮತ್ತು ನಿಮಗೆ ದುರ್ಗಾ ಮಾತೆಯ ಒಂದು ಅನುಭವ ಆಗಿದೆಯಾ? ಆಗಿದ್ರೆ ಜೈ ದುರ್ಗಾ ಮಾತೆ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿದ ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.